ಯೋಹಾನನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 11ನೇ ವಾಕ್ಯ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಕೊನೆಯ ಕ್ಷಣಗಳಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಅನೇಕ ರಹಸ್ಯಗಳನ್ನು, ಗೂಢಾರ್ಥಗಳನ್ನು ಬಹಿರಂಗವಾಗಿ ತಿಳಿಸಿ ಹೇಳುತ್ತಿರುವಾಗ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಅಂತ್ಯಕಾಲದ ಕುರಿತಾಗಿ, ಬರಲಿಕ್ಕಿರುವಂಥ ತನ್ನ ರಾಜ್ಯದ ಕುರಿತಾಗಿ, ಹಾಗೆ ಆತನ ಶಿಷ್ಯರು, ಆತನ ಜನರು ಹೇಗೆ ಜೀವಿಸಬೇಕು, ಇದೆಲ್ಲದರ ಕುರಿತಾಗಿ ತನ್ನ ಶಿಷ್ಯರಿಗೆ ಹೇಳುತ್ತಾ ಅದನ್ನು ಹೇಳಿದ ನಂತರ ಈ ರೀತಿ ಅವರಿಗೆ ತಿಳಿಸುತ್ತಾ ಇದ್ದ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನು ಅನೇಕ ರಹಸ್ಯಗಳನ್ನ, ಅನೇಕ ಗೂಢಾರ್ಥಗಳನ್ನ, ತನ್ನ ಮನಸ್ಸಲ್ಲಿದ್ದಂಥ ಅನೇಕ ಕಾರ್ಯಗಳನ್ನ ಅವರಿಗೆ ಹೇಳುವುದಕ್ಕೊಂದು ಮುಖ್ಯವಾದಂಥ ಕಾರಣ ತನ್ನಲ್ಲಿರುವಂಥ ಆನಂದವು ಅವರಲ್ಲಿ ಕೂಡ ಇರಬೇಕು ಎಂಬುದಾಗಿ. ಅಂದ್ರೆ ದೇವರ ರಹಸ್ಯಗಳನ್ನು ಅರಿತಿರುವಂಥ ಯೇಸು ಕ್ರಿಸ್ತನಲ್ಲಿ ಒಂದು ವಿಶೇಷ ಆನಂದ ಇದೆ, ಸಂತೋಷ ಇದೆ. ಆ ಸಂತೋಷವನ್ನ, ಆನಂದವನ್ನ ದೇವರು ನಮಗೂ ಕೂಡ ಕೊಡಬೇಕೆಂದು ಬಯಸುತ್ತಾರೆ. ದೇವರ ರಹಸ್ಯಗಳನ್ನು ನಮಗೆ ಬಹಿರಂಗ ಮಾಡಬೇಕು. ತಾನು ಭವಿಷ್ಯತ್ ಕಾಲದಲ್ಲಿ ಮಾಡಲಿರುವಂತ, ಮುಂದಿನ ಕಾಲದಲ್ಲಿ ನೆರವೇರಿಸಲಿರುವಂತ ಕಾರ್ಯಗಳನ್ನ ನಮಗೆ ತಿಳಿಸಬೇಕು ಎಂಬುದಾಗಿ ದೇವರು ಮನಸ್ಸುಳ್ಳವರಾಗಿದ್ದಾರೆ. ಅದರ ಮೂಲಕ ನಮ್ಮಲ್ಲಿ ತನ್ನ ಆನಂದವನ್ನು ಉಂಟು ಮಾಡುವಂತೆ, ಹಾಗೆ ನಮ್ಮ ಆನಂದವು ಪರಿಪೂರ್ಣವಾಗುವಂತೆ ಕಾರ್ಯಗಳನ್ನ ನೆರವೇರಿಸಬೇಕು ಎಂಬುದಾಗಿ ಆತನು ಚಿತ್ತವನ್ನ ಇಟ್ಟಿದ್ದಾನೆ. ಆದ್ದರಿಂದ ದೇವರ ಹೃದಯದಲ್ಲಿರುವಂತಹ ಕಾರ್ಯಗಳನ್ನ ಹೊಂದುವುದಕ್ಕೋಸ್ಕರ, ಅರಿಯುವುದಕ್ಕೋಸ್ಕರ, ದೇವರು ನಮಗೆ ಅದನ್ನ ಪ್ರಕಟಿಸಿ ಅನುಗ್ರಹಿಸುವುದಕ್ಕೋಸ್ಕರ ಆತನ ಕರಗಳಲ್ಲಿ ಸಮರ್ಪಿಸಿ ನಾವು ಪ್ರತಿನಿತ್ಯ ಪ್ರಾರ್ಥಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ನಾವು ಆತನ ಬಳಿಯಲ್ಲಿ ಕೇಳುವಾಗಲೇ ಆತನು ಸದುತ್ತರವನ್ನ ಕೊಟ್ಟು ನಾವು ತಿಳಿಯದೇ ಇರುವಂಥ ಅನೇಕ ಗೂಢಾರ್ಥಗಳನ್ನ ನಮಗೆ ಪ್ರಕಟಿಸುವಂಥದ್ದು. ಆದ್ದರಿಂದ ಪ್ರತಿನಿತ್ಯವೂ ಕೂಡ ದೇವರ ಹೃದಯದಲ್ಲಿರುವಂಥ, ದೇವರ ಆಲೋಚನೆಯಲ್ಲಿರುವಂಥ ಕಾರ್ಯಗಳನ್ನು ಕೇಳುವುದಕ್ಕೂ, ಅದನ್ನು ಹೊಂದುವುದಕ್ಕೂ, ತಿಳಿದುಕೊಳ್ಳುವುದಕ್ಕೂ ನಿಮ್ಮನ್ನೇ ಸಮರ್ಪಿಸಿ, ದೇವರೇ ನನ್ನ ಸಂಗಡ ಮಾತನಾಡು, ನನಗೆ ರಹಸ್ಯಗಳನ್ನು ಬಹಿರಂಗಪಡಿಸು, ನೀನು ಏನು ಹೇಳಬೇಕೆಂಬುದಾಗಿ ಅಂದುಕೊಳ್ಳುತ್ತಾ ಇದೆಯೋ ಅದನ್ನು ನನಗೆ ತಿಳಿಯಪಡಿಸು. ಈ ದಿವಸಗಳಲ್ಲಿ ನನ್ನ ಮೂಲಕ ನಿನ್ನ ಚಿತ್ತ, ನಿನ್ನ ಯೋಜನೆಗಳು ನೆರವೇರಲಿ ಎಂಬುದಾಗಿ ಸಮರ್ಪಿಸಿ ನಿಶ್ಚಯವಾಗಿ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾರೆ. ಹಾಗೆ ಆತನು ಮಾತನಾಡುವಾಗ ಆತನಲ್ಲಿರುವಂಥ ಆನಂದವು ನಿಮ್ಮಲ್ಲಿ ಕೂಡ ಉಂಟಾಗುವುದನ್ನು, ಕರ್ತನ ಸಂತೋಷದಲ್ಲಿ ನೀವು ಹರ್ಷಿಸುವಂತೆ ಕಾರ್ಯಗಳು ಬದಲಾಗುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ. ಅದಲ್ಲದೆ ದೇವರು ಮಾತನಾಡುವಾಗ ನಿಮ್ಮ ಜೀವಿತದ ಅವಸ್ಥೆಗಳು, ದುಃಖಗಳು, ನಿರಾಸೆಗಳೆಲ್ಲವೂ ನೀಗಿ ಹೋಗಿ ವಿಶೇಷ ಬಿಡುಗಡೆಗಳು, ಆಶೀರ್ವಾದಗಳು, ಮೇಲುಗಳು ನಿಶ್ಚಯವಾಗಿ ಸಂಭವಿಸುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಪ್ರಾರ್ಥನೆ ಒಂದು ಕಡೆ ಇರಲಿ, ನೀವು ಬೇಡುತ್ತಿರುವಂತಹ ವಿಷಯಗಳೆಲ್ಲ ಒಂದು ಕಡೆ ಇರಲಿ, ಇನ್ನೊಂದು ಕಡೆ ದೇವರೇ ನೀನು ಬಯಸುವಂತಹ ಕಾರ್ಯಗಳನ್ನು, ನೀನು ಮಾಡಬೇಕೆಂದು ಯೋಚಿಸಿರುವಂತಹ ಕಾರ್ಯಗಳನ್ನು, ನಿನ್ನ ರಹಸ್ಯಗಳನ್ನು ನನಗೆ ತಿಳಿಸು ಎಂಬುದಾಗಿ ದೇವರ ಹೃದಯವನ್ನು ಅರಿತುಕೊಳ್ಳುವುದಕ್ಕೆ ನಿಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸುವುದಾದರೆ ನಿಮ್ಮ ಜೀವಿತವೇ ಬದಲಾಗುತ್ತದೆ ಎಂಬುದನ್ನು ತಿಳಿದು ಅದಕ್ಕೋಸ್ಕರ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ದಿವಸಗಳಲ್ಲಿ ನಿನ್ನ ಶಿಷ್ಯರಿಗೆ ಅನೇಕ ರಹಸ್ಯಗಳನ್ನು, ಗೂಢಾರ್ಥಗಳನ್ನು, ನಿನ್ನ ಹೃದಯದಲ್ಲಿದ್ದಂಥ ಕಾರ್ಯಗಳನ್ನು, ಆಲೋಚನೆಗಳನ್ನು ಅವರಿಗೆ ತಿಳಿಸಿ ಹೇಳಿ, ನಾನು ಇದನ್ನೆಲ್ಲ ಹೇಳಿದ್ದು ನನ್ನಲ್ಲಿರುವಂಥ ಆನಂದವು ನಿಮ್ಮಲ್ಲಿ ಕೂಡ ಇರಬೇಕು, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕು ಎಂಬುದಾಗಿ ಹೇಳಿದಂತೆ ಈ ದಿವಸಗಳಲ್ಲಿ ಕರ್ತನೆ, ನಿಮ್ಮಲ್ಲಿರುವಂಥ ಆನಂದವು ನಮ್ಮಲ್ಲಿ ಕೂಡ ಉಂಟಾಗಬೇಕು. ಅದಕ್ಕಾಗಿ ನಿನ್ನ ಹೃದಯದಲ್ಲಿರುವಂತಹ ಕಾರ್ಯಗಳನ್ನು, ನಿನ್ನ ರಹಸ್ಯಗಳನ್ನಪ್ಪ ನಮಗೆ ತಿಳಿಯಪಡಿಸು ಕರ್ತನೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅದನ್ನು ನಮಗೆ ತಿಳಿಸಿ ಹೇಳು ಕರ್ತನೆ. ನಾವು ವಿಧೇಯರಾಗುತ್ತೇವೆ, ಸಮರ್ಪಿಸ್ತಾ ಇದ್ದೇವೆ. ಆ ರೀತಿಯಾಗಿ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರನ್ನು ನೀನು ಸಂಧಿಸು ಕರ್ತನೆ. ನೀನು ಅವರ ಸಂಗಡ ಮಾತನಾಡು. ನಿನ್ನ ಮಕ್ಕಳು ಅಪ್ಪ ನಿನ್ನ ರಹಸ್ಯಗಳನ್ನು ತಿಳಿಯುವುದಕ್ಕಾಗಿ ಪ್ರಾರ್ಥಿಸುವಾಗ ಅವರನ್ನು ಸಂಧಿಸು ಕರ್ತನೆ. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸು, ಜ್ಞಾನ ವಿವೇಕಗಳಿಂದ ತುಂಬಿಸು, ಗ್ರಹಿಸುವಂಥ ಆತ್ಮನಿಂದ ತುಂಬಿಸು ಕರ್ತನೆ. ಬಲಪಡಿಸಪ್ಪ. ನಿನಗೋಸ್ಕರ
ಉಪಯೋಗಿಸು ಕರ್ತನೆ. ನಿನ್ನ ಆಗ್ರಹಗಳು ಪರಿಪೂರ್ಣಗೊಳ್ಳಲಿ, ನಿನ್ನ ಚಿತ್ತ ನೆರವೇರಲಿ ಅಪ್ಪ. ಸ್ತೋತ್ರ. ಜೀವಿತಗಳನ್ನು ಆಶೀರ್ವದಿಸಿ ಉದ್ಧರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.